ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮಾ ಸೌದತ್ತಿ. ಇವತ್ತು ಮೊನ್ನೆ ಗಣೇಶಂದ ತೋರ್ಸಿನಿ ಅಲ್ರಿ, ಪದ್ಕಿಪುರಮ್ದಾಗ ಕುಂಡ್ಸಿರೋ ಗಣಪಂದ. ಈಗ ಅಲ್ಲಿ 6ನೇ ದಿವಸ ಮತ್ತು ಅನ್ನಪ್ರಸಾದ ಐತಿ ಮತ್ತು ಆರ್ಕೆಸ್ಟ್ರಾನು ಕರ್ಸ್ಯಾರು. ಅದಕ್ಕಾಗಿ ಇವಾಗ ನಾವು ಅಲ್ಲಿ ರೆಡಿಯಾಗಿ ಹೊಂಟೇವೆ ನೋಡ್ರಿ. ಏನಪ್ಪ ಅಂದ್ರೆ ನನ್ನ ಮಗ ಮೊದಲು ಹೋಗಿದ್ದ, ನಾನು ನಮ್ಮ ಮಗಳು ನಮ್ಮ ಗೀತಾ ಎಲ್ಲ ನಾವು ನಡ್ಕೊತ ಹೊಂಟಿದ್ದು. ಹೋಗೋದಕ್ಕಂದ್ರೆ ಸತ್ಯನಾರಾಯಣ ಕತೆ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ಬಂದಿದ್ರು ನೋಡ್ರಿ. ನಮ್ದು ಲೇಟಾಗಿತ್ತು. ಮತ್ತು ಹೋದಕ್ಕೆ ನಮ್ಮ ಸಣ್ಣ ಕೊಯ್ಯಾಗ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಕ್ಕೆ ಕೊಟ್ಟೇನು ನೋಡ್ರಿ. ನಮ್ಮ ನಮ್ಮ ಅಪರಾಧಗಳ ತಾವು ಕ್ಷಮಿಸಬೇಕು, ನಮ್ಮ ಸಂಪತ್ತೆಲ್ಲ ಮೊದಲಿನಂತೆ ಮಾಡಿಕೊಡಬೇಕು, ಶರಣಾಗತರಾದ ನೀವು ನಮ್ಮನ್ನು ಕಾಪಾಡಬೇಕೆಂದು ದೈನ್ಯ ಮಾಡುವವರನ್ನೇ ಪ್ರಾರ್ಥನೆ ಮಾಡುವರು. ಅವರಿಗೆ ಪ್ರಾರ್ಥನೆಯಿಂದ ಪ್ರಭುನಾದ ಸತ್ಯನಾರಾಯಣ ಸ್ವಾಮಿಯು ಅವರ ಹೇಳಿದ ವರದಾನ ನೀಡಿ ಅದೃಷ್ಟನಾದನು. ಇಬ್ಬರು ಹೊರಗಿನ ಬಂದರು. ತಾವು ಒಬ್ಬ ದೂತನನ್ನು ಕರೆದರು. ನಾವು ಬರುತ್ತಿರುವ ಈ ಸಮಾಚಾರವನ್ನು ನಮ್ಮ ಮನೆಗೆ ಇಲ್ಲಿ 7ನೇ ದಿನ ಕಳಿಸೋ ಇಟ್ಕೊಂಡ. ಪಂಚಾಮೃತ ಮಾಡಿದ್ರು ಮತ್ತು ಸತ್ಯನಾರಾಯಣ ಪ್ರಸಾದ ಅದನ್ನು ಮಾಡಿದ್ರು. ಪ್ರಸಾದ ತಗೊಂಡು ಇಲ್ಲಿ ಸೈಡ್ಗೆ ಬಂದು ನೋಡ್ರಿ, ಇಲ್ಲಿ ಎಲ್ಲ ಸ್ಟೇಜ್ ಹಾಕ್ಯಾರು ಮತ್ತು ಕುರ್ಚಿಗಳು ಇಟ್ಟಾರು. ಇಲ್ಲಿ ಹಾಡೋರನ್ನ ಅಂದ್ರೆ ಯಾರು ಹಾಡೋರು ಇದ್ರು ಬರ್ಬೋದು, ಆರ್ಕೆಸ್ಟ್ರಾದವರು ಬರ್ಬೋದು ಅಂತೇಳಿ. ಮತ್ತು ಮಕ್ಕಳಿಗೆಲ್ಲ ಡ್ಯಾನ್ಸಿನ ಪ್ರೋಗ್ರಾಮ ಎಲ್ಲ ಭಾಳ ಅಂದ್ರೆ ಭಾಳ ಚಂದ ಮಾಡಿದ್ರು ನೋಡ್ರಿ. ಮತ್ತು ಅದು ನಾ ಮೊನ್ನೆನೂ ಹೇಳೀನಿ, ಇದು ಫಸ್ಟ್ ನಾ ಮಾಡ್ಯಾರ ಇದನ್ನು. ಎಷ್ಟು ಸಣ್ಣ ಸಣ್ಣ ಗಂಡು ಹುಡುಗರಪ್ಪ ಕಾರ್ಯಕ್ರಮ ಇಷ್ಟು ಚಂದ ನಡೆಸಿರಲ್ರಿ. ದೊಡ್ಡವರು ಇಷ್ಟು ಚಂದ ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ಒಂದೇ ಸಲ ಅಂದ್ರೆ ಒಂದು ಅಸ್ತವ್ಯಸ್ತ ಹಿಂಗೇನೇನಾರ ಆಗುತ್ತಿರ್ತಾವು. ಹಾಗಾಗಿ ಇವ್ರು ಇಲ್ಲಿ ಏನು ಮಾಡಿರಪ್ಪ ಅಂದ್ರೆ ಮಕ್ಕಳಿಗೂ ಡ್ಯಾನ್ಸದ ಪ್ರೋಗ್ರಾಮ್ ಮಾಡಿರೋ, ಹಾಡೋದಾತು ಪ್ರತಿಯೊಂದನ್ನು ಇಷ್ಟು ಚಂದ ನೀಟಾಗಿ ಮಾಡಿದ್ರು. ನಾನು ಇಲ್ಲಿ ನೋಡ್ರಿ, ಯಾರಾದರೂ ಅವ್ರ ಮಕ್ಕಳಿಗೆ ಡ್ಯಾನ್ಸ್ ಮಾಡಿಸ್ಬೋದು, ಹಾಡು ಹೇಳ್ಬೋದು ನಾನು. ಅವರು ಎಲ್ಲ ಅವ್ರವ್ರ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಕರ್ಕೊಂಡು ಬಂದು ಡ್ಯಾನ್ಸ್ಗಳಿಗೆ ಭಾಗವಹಿಸಿದ್ದರ್ರಿ. ಹಾಗಾಗಿ ಎಲ್ಲ ಹುಡುಗರೂ ಡ್ಯಾನ್ಸ ಮಾಡಾಕತ್ತಿದ್ದು ನೋಡ್ರಿ. ಎಷ್ಟು ಹುಡುಗರು ಮಾಡತ್ತಿದ್ದು ಅಂದ್ರೆ ರೀ, ಅವು ಮಾಡಾಕನು ಅವು ಖುಷಿ. ಮತ್ತು ಮಕ್ಕಳು ಮಾಡೋದು ಅಂತಿ ಕೂತು ನೋಡಾಕಂತಿ ಭಾಳ ಪ್ರೀತಿ ಬರ್ತೈತೆ ನೋಡ್ರಿ. ಯಾಕಂದ್ರೆ ಅವ್ರು ಮಾಡೋದನ್ನ ಅಷ್ಟು ಚಂದ ಮಾಡ್ತಿರ್ತಾರೆ. ಯಾರಿಗೆ ನಾಚಂಗಿಲ್ಲ, ಅಂಜಂಗಿಲ್ಲ. ಅವ್ರು ತಮಗೇನು ಕಲಿಸ್ಕೊಟ್ಟಿರ್ತಾರಲ್ಲ ಅದನ್ನು ಅಷ್ಟು ಚಂದನ ಮಾಡ್ತಿರ್ತಾರೆ ನೋಡ್ರಿ. ಮತ್ತು ಇಲ್ಲಿ ಎಲ್ಲ ಹೆಣ್ಮಕ್ಳೂ ಸತ್ಯನಾರಾಯಣ ಪೂಜೆ ಈಕಿ ನಮ್ಮ ಅಖಿಲನ ಫ್ರೆಂಡನ ಅಕ್ಕ ಭಾಳ ಅಂದ್ರೆ ಭಾಳ ಚಂದ ಹಾಡೇಳಿ ನೋಡ್ರಿ. ಮಾದೇವ ಮಾದೇವ ಹಾಡ ಸಖತ್ತಾಗಿ ಹಾಡಿದ್ಲು. ಆಮೇಲೆ ಇನ್ನೊಂದನು ಹಾಡು ಹೇಳಕ್ಕೆ ಅವಿ ಯಾವತ್ತಪ್ಪ ಅಂದ್ರೆ ಇನ್ನೊಂದು ಯಾವುದೋ ಹಾಡಿದ್ರಿ, ಅದು ಸಖತ್ತಿತ್ತು ಪಿಕ್ಚರ್ದ. ಇದು ಮಹಾದೇವಿನ ಹಾಡು ಸೂಪರ್ ಆಗಿತ್ತು. ಹಿಂಗೆ ಒಂದೊಂದು ಮಕ್ಕಳು ತಾವು ಏನು ಕಲ್ತಿದ್ರಲ್ಲ ಡ್ಯಾನ್ಸ, ಅವನ್ನೆಲ್ಲ ಡ್ಯಾನ್ಸ್ಗಳು ಮೊಬೈಲ್ನಾಗ ಹಾಡು ಹಚ್ಚಿಚ್ಕೊಟ್ಟು ಈ ಥರ ಡ್ಯಾನ್ಸ ಮಾಡ್ಯಾರ ನೋಡ್ರಿ. ಗಣಪತಿ ಫಂಕ್ಷನ್ ಇರೋದ್ರಿಂದ ಆದಷ್ಟು ಮಕ್ಕಳ ಏಕದಂತಾಯದ ಹಾಡಾತು, ಡ್ಯಾನ್ಸ್ ಆತು ಅವನ್ನ ಜಾಸ್ತಿ ಮಾಡಾಕತ್ತಿದ್ದು ನೋಡ್ರಿ ಮಕ್ಕಳು. ಆದರೂ ಅಡ್ಡಿ ಇಲ್ಲ ರೀ, ಮಸ್ತ್ ಡ್ಯಾನ್ಸ್ ಮಾಡಿರು. ಹೆಂಗೆ ಟೈಮ್ ಹೋತಂತ ಗೊತ್ತಾಗಲಿಲ್ಲ ನೋಡ್ರಿ. ಇಷ್ಟೊಂದು ಜನ ಬಂದಿದ್ರು ನೋಡ್ರಿ. ಎಲ್ಲರಿಗೂ ಕುಂಡ್ರಕನು ಏನು ಫಿಲ್ಟರ್ ನೀರು ಕುಡಿಯಾಕತ್ತಿದ್ರು. ಮತ್ತು ಕೈ ತೊಳ್ಕೊಕ ನೀರಿನ ವ್ಯವಸ್ಥೆ ಎಲ್ಲ ಅಂದು ಎಲ್ಲ ರೀ ಇಷ್ಟು ನೀಟಾಗಿ ಮಾಡೋದನ್ನ ಸಣ್ಣ ಮಕ್ಕಳ ಮಾಡಿದ್ರು ನೋಡ್ರಿ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ರು ಕಡಿಮೆ ನೋಡ್ರಿ. ಹೇಳಿನಲ್ರಿ ನಾನು, ಏಕದಂತಾಯ ಜಾಸ್ತಿ ಮಕ್ಕಳು ಅವನ ಏಕದಂತಾಯನ ಮಾಡಿಬಿಟ್ಟಿದ್ರಿ. ಮತ್ತು ಒಬ್ಬರು ಯಾರೋ ಡೈಲಾಗ್ದವ್ರು ಬಂದಿರೋ, ಅವ್ರದ್ದು ಡೈಲಾಗ್ ಹಾಕೇನಿ ವಿಡಿಯೋ ಕ್ಲಿಪ್ನಾಗ. ಡೈಲಾಗ್ ಅಂತ ಇಷ್ಟು ಬರೀ ಹಾಡು ಡ್ಯಾನ್ಸ್ ಅಷ್ಟೇ ಏನ್ರಿ, ನಾವು ಡೈಲಾಗ್ ಹೇಳ್ತವತ್ತು ಬಂದವರು ಡೈಲಾಗ್ ಹೇಳ್ರು, ಅದು ಭಾಳ ಚಂದಿತ್ತು.
ಹಿಂಗೆ ಫಂಕ್ಷನ್ ಎಲ್ಲ ಮಸ್ತ್ ಆತ್ರಿ. ಮತ್ತು ಅಡ್ಗಿನೂ ಅದೇ ರೀತಿ ಸಖತ್ತಾಗಿ ಅಡ್ಗೆ ಮಾಡಿಸಿದ್ರು ನೋಡ್ರಿ. ಏನೇನಪ್ಪ ಅಂದ್ರೆ ಬ್ಯಾಳಿ ಪಾಯಸ ಮತ್ತು ಚಪಾತಿ, ಬದ್ನಿಕಾಯಿ ಪಲ್ಯ, ಅನ್ನ ಸಾರು, ಸಂಡ್ಗಿ ಇಷ್ಟು ಸೂಪರ್ ಆಗಿತ್ತಲ್ರಿ. ಒಂದರ ಅಡುಗೆ ಫೇಲ್ ಆಗ್ಬೇಕ್ರಿ. ಅಷ್ಟಕ್ಕಷ್ಟು ಐಟಮ್ಗಳು ಎಲ್ಲ ಮಸ್ತಿದ್ದು. ಮತ್ತು ಇದೇ ರೀತಿ ಹಾಡುಗಳು ಸ್ಟಾರ್ಟ್ ಆದವು ಒಂದಾಗನ ಅಷ್ಟೊತ್ತಿಗೆ ಮೈಕು ಒಂದು ಕಾಡಾಕತ್ತಿತ್ತು. ಸೌಂಡ್ ಬಾಕ್ಸದ್ದು ಏನೇನೋ ಪ್ರಾಬ್ಲಮ್ ಇತ್ತು. ಪಾಪ ಹಂಗೆ ಅಡ್ಜಸ್ಟ್ ಮಾಡಿ ಮಾಡಾಕತ್ತಿದ್ರು. ನಾನು ಮತ್ತು ನನ್ನ ಮಗಳಿಗೆ ಒಂದು ಹಾಡುವ ನಾನು ಹೆಸರು ಕೊಡಕ್ಕೆ ಹೋದಾಗ ಅವ್ರು ಹೇಳಿರತ್ತ, ನೀವು ಒಂದು ಸೋಲೋ ಡ್ಯಾನ್ಸ್ ಹಾಡೋಣ ಅಂತೇಳಿ ನನ್ನ ಮಗಳನ್ನು ಒಂದು ಹಾಡೇ ಬಿಟ್ಟಾಳ ನೋಡ್ರಿ. ಇಲ್ಲಿ ಏನೈತಪ್ಪ ಅಂದ್ರೆ ಕಾಪಿ ರೈಟ್ಸ್ ಬರ್ತೈತಿ ಹಾಡುಗಳ್ತೀನ. ಸಾನಿ ನಾ ಕೊಡ್ತಾನೆ, ಆಮೇಲೆ ಮುಂದೆ ಪೂರ ವಿಡಿಯೋ ಮಾಡ್ಕೊಂಬಿಡ. ಮಹಾದೇವ 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 ಸೋಜುಗಾದ ಸೋಜು. ನಮ್ಮ ಸಾನ್ವಿನೂ ಹಾಡಿಬಿಟ್ಟಳ್ರಿ. ಇಲ್ಲಿ ಅಡುಗೆದೆಲ್ಲ ವಿಡಿಯೋ ಕ್ಲಿಪ್ ತೊಗೊಂಡು ಇದಾದ್ಮೇಲೆ ಊಟ ಮಾಡಿ ಮತ್ತು ಒಂದಿಷ್ಟು ಹಾಡಿರು, ಡ್ಯಾನ್ಸ್ ಮಾಡಿರು. ಮತ್ತು ಲಾಸ್ಟಕ್ಕೆ ಎಲ್ಲ ಮುಗಿದ ಮನೆಗೆ ಬರ್ಬೇಕನ್ನೋ ಟೈಮಕ್ಕನ ಏನಾತಪ್ಪ ಅಂದ್ರೆ ಅವರು ಎಲ್ಲ ಯಾರ್ಯಾರು ಓಡಾಡಿ ಮಾಡಿದ್ರಲ್ರಿ, ಗಂಡು ಹುಡುಗರಾತು ಎಲ್ಲ ಅವರು ಎಲ್ಲ ಒಂದೊಂದು ಡ್ಯಾನ್ಸ್ ಮ್ಯೂಸಿಕ್ ಹಚ್ಕೊಂಡು DJ ಹಚ್ಕೊಂಡು ಡ್ಯಾನ್ಸ್ ಮಾಡಿರು. ಅವ್ರು ಮಾಡಿದ್ರೊಳಗೆ ಒಬ್ರು ಅನ್ನಾರು ಮಾಡಿರ್ರಿ, ಏನು ಸಖತ್ ಮಾಡ್ರಂದ್ರೆ ಯಾವ ಹಾಡ್ರು ಅದಕ್ಕೆ ಆ್ಯಕ್ಷನ್ ಮಾಡಿ ಅಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು. ನಾನು ವಿಡಿಯೋ ಕ್ಲಿಪ್ ಅವ್ರದ್ದು ತೊಗೊಂಡೇನಿ, ಸ್ಟಾರ್ಟಿಂಗು ಅವ್ರದ್ದು ಹಾಕೀನಿ. ಅವ್ರ ಆ್ಯಕ್ಷನ್ ಅಂತಿ ಯಾರ್ಯಾರಿಗೂ ಮಾಡೋಕ್ಕಾಗಿಲ್ಲ ನೋಡ್ರಿ, ಅಷ್ಟು ಚಂದ ಮಾಡ್ಯಾರು. ನಾ ಮಾಡಿರುವಂಥ ಲಾಗ್ ಏನಾರ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಗಜಾನನಂದ ಲೈಕ್ ಗಂಟೆಗೆ 1,000 ಜನ ಸಾಯ್ತಾರೆ, ಆದ್ರೆ ಒಳ್ಳೆ ಕೆಲಸ ಮಾಡಿದವರು ಸದಾ ಜೀವಂತವಾಗಿರ್ತಾರೆ. ಒಳ್ಳೆತನ ವೀಕ್ನೆಸ್ ಅನ್ಕೊಳ್ಳೋದು ಮುಟ್ಟಾಳ್ತನ. ಒಳ್ಳೆವನ್ಗೆ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟಾಳ್ತನ. ನಾನು ಕೂಲಾಗಿದ್ದಾಗ ಮಾತ್ರ ಜೆಂಟಲ್ಮನ್, ಕೋಪ ಬಂತ ಬಗ್ಗಿಸ್ಕೊಂಡ್ ಬಾರ್ಸೆ ಬಚ್ಚನ್. ಥ್ಯಾಂಕ್ ಯು. ಹೇಳಿದ್ರೆ ಈ ಕಾರ್ಯಕ್ರಮ ಮುಗಿಸಕ್ ಅನುಕೂಲ ಆಕತೆ. ಎಲ್ಲ ಸಾಮಾನ ಎಲ್ಲ ಪರಿಕರಗಳನ್ನ ಎಲ್ಲ ತೆಗೆದು ಇಟ್ಟಿತ್ತು ಅಂತಂದ್ರೆ ಕಾರ್ಯಕ್ರಮ ಮುಗಿಸಿ ಈಗಾಗಲೇ 12 ಆಗ್ತಾ ಬರ್ತಾ ಇದೆ. ನೋಡ್ಬೋದು ಎಲ್ಲ ಹುಡುಗರು ಸೇರಿ ಡ್ಯಾನ್ಸ್ ಮಾಡಕತ್ರು. ಅದ್ರೊಳಗೆ ಒಬ್ರು ಅನ್ನಾರಂತಿ ಭಾರಿ ಅಂದ್ರೆ ಭಾರಿ ಮಾಡ್ಯಾರು. ಅವ್ರದ್ದು ವಿಡಿಯೋ ಕ್ಲಿಪ್ಪ ನಾನು ಸ್ಟಾರ್ಟಿಂಗನು ಅವ್ರದ್ದು ಹಾಕೀನಿ. ಸಖತ್ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ. ನಾವು ಮಾಡಿರುವಂಥ ಲಾಗಿನ್ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸವಾಗಿದ್ದವ್ರ ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು. ನೀವು ನೋಡ್ರಿ, ಇವರ ನೋಡ್ರಿ ಅನ್ನಾರ, ಇವ್ರದ ಆ್ಯಕ್ಟಿಂಗ ಮತ್ತು ಡ್ಯಾನ್ಸ ಸಖತ್ ಅಂದ್ರೆ ಸಖತ್ತಾಗಿತ್ತು ನೋಡ್ರಿ. ಅವರು ನಾನು ವಿಡಿಯೋ ಕ್ಲಿಪ್ ಜಾಸ್ತಿ ತೊಗೊಂಡೇನು ನೋಡ್ರಿ. ಯಾವ ಹಾಡ ಹಚ್ಚರು ಅದಕ್ಕೆ ಅಷ್ಟು ಚಂದ ಆ್ಯಕ್ಷನ್ ಮಾಡಾಕತ್ತಿದ್ರು ನೋಡ್ರಿ. ಇನ್ನೂ ಆ ಸೌಂಡಿಗೆನ ಡ್ಯಾನ್ಸ್ ತೋರಿಸಿನಿ ಅಂದ್ರೆ ನೀವು ಫಿದಾ ಆಗ್ತಿದ್ರಿ. ಆದರೆ ಏನು ಮಾಡೋದು, ಕಾಪಿ ರೈಟ್ಸ್ ಬರ್ತೈತಿಲ್ಲ, ಅದಕ್ಕಾಗಿ ಆ ಸೌಂಡ ಇಲ್ಲಿ ನಾನು ಕೊಡಕ್ಕೆ ಬರಂಗಿಲ್ಲ. ಅದಕ್ಕೆ ಅದನ್ನು ಕಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಟ್ಟೇನಿ. ಹೆಂಗೆ ಅನ್ಸೈತಿ ನನ್ನ ಗಣಪತಿ ಪ್ರಸಾದದ ಲಾಗ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಹೊಸವಾಗಿದ್ದವರು ನಮ್ಮ ಚಾನಲಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ಕೊತ ನಮ್ಮ ಲಾಗ ಮುಗಿಸ್ತೇನೆ. ಧನ್ಯವಾದಗಳು.